ಐಫೋನ್ 11, 12, 13 ಮತ್ತೆ 14 ಅಂತೂ ಕಣ್ಣು ಮುಚ್ಚಿ ಅದನ್ನ ಅವಾಯ್ಡ್ ಮಾಡಿ ಆಯ್ತಾ. ನಿಮ್ಮಲ್ಲಿ ಈ ವಿಷಯನ ಎಷ್ಟು ಜನ ಸೀರಿಯಸ್ಲಿ ನಂಬ್ತಿರ ಅಲ್ವಾ ಗೊತ್ತಿಲ್ಲ, ಬಟ್ ಕರೆಂಟ್ಲಿ ಫ್ಯಾಮಿಲಿ, ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಗಿಂತ ಜಾಸ್ತಿ ಹೊತ್ತು ನಾವು ಈ ಸ್ಮಾರ್ಟ್ ಫೋನ್ಸ್ ಒಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ನಾವು ಊಟ ಮಾಡಬೇಕಾದ್ರೂ ಸ್ಮಾರ್ಟ್ ಫೋನ್, ಯಾರು ಇಲ್ದಾದಾಗೂ ಸ್ಮಾರ್ಟ್ ಫೋನ್, ರಾತ್ರಿ ಮಲ್ಕೋಬೇಕಾದ್ರೂ ಕೂಡ 1-2 ಗಂಟೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಅಂದ್ರೆ ನಮ್ಗೆ ಯಾರಿಗೂ ನಿದ್ರೆನೇ ಬರಲ್ಲ. ಸೊ ಈ ಲೆವೆಲ್ ನಾವು ಅಡಿಕ್ಟ್ ಆಗಿದೀವಿ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ವಿ. ನಾವು ಫ್ರೆಂಡ್, ಫ್ಯಾಮಿಲಿ, ಗರ್ಲ್ ಫ್ರೆಂಡ್ ಎಲ್ಲಕ್ಕಿಂತ ಇಂಪಾರ್ಟೆನ್ಸ್ ಈ ಫೋನ್ ಕೊಡ್ತಿದ್ವಿ ಅಂದ್ಮೇಲೆ ನಾವು ಲೈಫ್ ಲಾಂಗ್ ಫೋನ್ ಜೊತೆ ಹ್ಯಾಪಿ ಇರಬೇಕಲ್ವಾ. ಅದಕ್ಕೆ ಒಂದು ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ನಾವು ಪರ್ಚೇಸ್ ಕೂಡ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಗುರು ಸ್ಪೆಷಲಿ ಈ ವಿಡಿಯೋನ ನಿಮಗೋಸ್ಕರ ತಗೊಂಡಿದ್ದೀನಿ. ನಾನು ಹೇಳುವಂತ ಈ 5 ಟಿಪ್ಸ್ ನೀವು ಫಾಲೋ ಮಾಡ್ಬಿಟ್ಟು ಫೋನ್ ಪರ್ಚೇಸ್ ಮಾಡಿದ್ರೆ ಸಾಕು, ನಿಮ್ ಗರ್ಲ್ ಫ್ರೆಂಡ್ ಕೈ ಕೊಡ್ಬೋದು, ಬಟ್ ನಿಮ್ ಸ್ಮಾರ್ಟ್ ಫೋನ್ ಕೈ ಕೊಡಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ, 10,000, 20,000, 30,000, ನೀವು ಲಕ್ಷದ ತನಕ ಕೂಡ ಒಂದು ಬೆಸ್ಟ್ ಪರ್ಫೆಕ್ಟ್ ಫೋನ್ ಹುಡ್ತಿದ್ರೆ ಈ ವಿಡಿಯೋ ಸ್ಪೆಷಲಿ ನಿಮಗೋಸ್ಕರ ಇದೆ. ನೀವು ಸೆಕೆಂಡ್ ಹ್ಯಾಂಡ್ ಐಫೋನ್ಸ್ಗಳ ತಗೊಳ್ಳಿ, ಅಥವಾ ಆನ್ಲೈನ್ ಆಫ್ಲೈನ್ ತಗೊಳ್ಳೋದ ಕನ್ಫ್ಯೂಸ್ ಆಗಿದ್ರೆ, ಅಥವಾ ಹೊಸ ಫೋನಲ್ಲಿ ನನ್ನ ಬಜೆಟ್ ಹೇಗೆ ಸೆಟ್ ಮಾಡಿ ಅಂತ ಕೂಡ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಮತ್ತೆ ಫಾರ್ ದ ಫಸ್ಟ್ ಟೈಮ್ ನೀವು ಹೊಸದಾಗಿ ಬಂದಿದ್ರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನೆಲ್ ಹೆಸರು ಬಂದ್ಬಿಟ್ಟು ಟೆಕಿಸೋಮ್ಸ್ ಕನ್ನಡ. ನಿಮ್ಮ ಟೆಕ್ ನಾಲೆಜ್ ಎಕ್ಸ್ಪರ್ಟ್ ಮತ್ತು ಸ್ವಲ್ಪ ಜಾಸ್ತಿ ನಾಲೆಜ್ ಬೆಳೆಸ್ಕೊಳ್ಳೋಕೆ ಡೆಫಿನೆಟ್ಲಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾಲೆಜ್ನ ಜಾಸ್ತಿ ಮಾಡ್ಕೋಬಹುದು. ಸೊ ನನ್ನ ಲಿಸ್ಟಲ್ಲಿ ಮೊದಲನೇ ಪಾಯಿಂಟ್ ಬರುತ್ತೆ. ನಮ್ಮ 90% ಜನ ಈ ತಪ್ಪನ ಮಾಡ್ತಿದ್ದಾರೆ ಆಯ್ತಾ. ಪ್ರತಿ 4-5 ತಿಂಗಳಿಗೊಂದು ಹೊಸ ಫೋನು, ತಮ್ಮ ಹಳೆ ಫೋನ್ ಚೆನ್ನಾಗಿದ್ರು ಕೂಡ ಹೊಸ ಸೀರೀಸ್ಗೆ ಎಕ್ಸ್ಚೇಂಜ್ ಮಾಡೋದು. ಸೊ ಇದು ಒಂಥರ ಬ್ರ್ಯಾಂಡೇ ಜನರಿಗೆ ಹುಚ್ಚೆ ಎಬ್ಬಿಸಿದೆ ಅಂತ ಹಾಕ್ಬೋದು. ನಾನೊಂದು ಚಿಕ್ಕ ಎಕ್ಸಾಂಪಲ್ ಇಂದ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ. ವಿವೋ V50 ಲಾಂಚ್ ಆಗಿ ಜಸ್ಟ್ 5 ತಿಂಗಳಾಗಿತ್ತು. ಅದು 37-38 ಸಾವಿರ ರೂಪಾಯಿ ಲಾಂಚ್ ಆಗಿತ್ತು. ಮತ್ತೆ ಇವಾಗ 4-5 ತಿಂಗಳ ಒಳಗಡೆ V60 ಕೂಡ ಬಂತು. ಒನ್ ಆಫ್ ದ ಮೋಸ್ಟ್ ಫೇಮಸ್ ಸೀರೀಸ್ ಮತ್ತು ಡಿಸೈನ್ ಅಲ್ಲಿ, ಬಿಲ್ಡ್ ಕ್ವಾಲಿಟಿನಲ್ಲಿ ಸಖತ್ತಾಗಿರುವಂಥ ಫೋನ್ ಆಗಿತ್ತು. ಸೊ ಇದು ಅಪ್ಗ್ರೇಡ್ ಆಗಿದ್ದರೂ ಕೂಡ ಒಂದು ಚಿಕ್ಕ ಕ್ಯಾಮ್ರಾ ಸೆನ್ಸರ್ನ ಚೇಂಜ್ ಮಾಡಿ ಇವರು ಸೇಮ್ ಪ್ರೈಸ್ಗೆ 37-38 ಸಾವಿರ ರೂಪಾಯಿ ಲಾಂಚ್ ಮಾಡಿದ್ರೆ ಆಬ್ವಿಯಸ್ಲಿ ಜನ ಕನ್ಫ್ಯೂಸ್ ಆಗ್ತಾರೆ. ಗುರು, ಯಾರು V50 ಯೂಸ್ ಮಾಡ್ತಿದ್ದಾರೆ, ಯಾರು ತೊಗೊಂಡಿದ್ದಾರೆ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಆಗಿರಲಿ, ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ V60 ಬಂತ, ಕ್ಯಾಮ್ರಾ ಸಖತ್ತಾಗಿದೆಯಾ, ಹೊಸದಾಗಿ ಹಾಕಿದಾರಾ. ಸೊ ಈ ಅಡ್ವರ್ಟೈಸ್ ನಮ್ಮ ನೋಡ್ರೆ ಅವರು ಹೊಸ ಫೋನ್ಸ್ಗೆ ಅಪ್ಗ್ರೇಡ್ಗೆ ಹಾಕಿ ಇಷ್ಟಪಡ್ತಾರೆ. ಇಲ್ಲಿ ತಮ್ಮ ಹಳೆ ಫೋನ್ ಚೆನ್ನಾಗಿದ್ರು ಕೂಡ ಅದ್ರ ವ್ಯಾಲ್ಯೂ ಅಂಗಡಿನಲ್ಲಿ 15-20 ಸಾವಿರ ರೂಪಾಯಿ ಕಮ್ಮಿ ಮಾಡಿಬಿಟ್ಟು ಇವರು ಹೊಸ ಸ್ಮಾರ್ಟ್ ಫೋನ್ ತೊಗೊಳ್ಳೋ ಹಾಗೆ ಮಾಡ್ತಾರೆ. ಇನ್ ಕೇಸ್ ನೀವು ತೊಗೊಳ್ಳಿಲ್ಲ ಅಂದರೂ ಕೂಡ ಹೊಸ ಸೀರೀಸ್ ಬಂತಲ್ವಾ, V50 ನಿಮ್ಮ ಹತ್ರ ಇದೆ, V60 ಲಾಂಚ್ ಆಯ್ತಪ್ಪ ಅಂದರೆ ಆಬ್ವಿಯಸ್ಲಿ ನಿಮ್ಮ ಮಾರ್ಕೆಟ್ಲಿ ಈ ಫೋನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಇದರಿಂದ ಬ್ರ್ಯಾಂಡ್ಸ್ಗೆ ಲಾಭ ಇದೆ, ಬಟ್ ಹೊಸ ಸೀರೀಸ್ ಬರೋದ್ರಿಂದ ಜನರಿಗೆ ಕಷ್ಟ ಇದೆ ಆಯಿತಾ. ಸೊ ಪ್ರತಿ ವರ್ಷಕ್ಕೊಂದೊಂದು ಸರ್ತಿ ಈ ಸೀರೀಸ್ಗಳು ಬರ್ತಿತ್ತು, ಬಟ್ 5-6 ತಿಂಗಳಿಗೆ ಹೊಸ ಫೋನ್ಸ್ಗಳು ಬರ್ತಾ ಇದೆ. ಅದರಲ್ಲಿ ಮತ್ತೆ ನಾವು ಪುನಃ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ, ನಮಗೊಂಥರ ಶಾಕಿ ಸ್ಟೈಲ್ ಬೀಳ್ತಾ ಇದೆ. ಸೊ ಇದು ಬ್ರ್ಯಾಂಡ್ ಮಾಡ್ತಿರುವಂಥ ಒಂದು ಹೊಸ ಬಿಸ್ನೆಸ್ ಸ್ಟ್ರಾಟಜಿ ಅಂತ ಕರಿಬೋದು. ನನ್ನ ಪ್ರಕಾರ ನೀವು ಹೊಸ ಫೋನ್ ಕೊಂಡ್ಕೊಳ್ತಿದ್ದೀರಾ ಅಂತಂದರೆ ಒಂದೇ ಟೈಮ್ ಪರ್ಫೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಮತ್ತು ಒನ್ ಟೈಮ್ ನೀವು ಸ್ಮಾರ್ಟ್ ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ 20, 30, 40 ಸಾವಿರ ಅಂದರೆ ಅಟ್ಲೀಸ್ಟ್ ನೀವು ಆ ಸ್ಮಾರ್ಟ್ ಫೋನ್ನ 1-2 ವರ್ಷ ಆದರೂ ಯೂಸ್ ಮಾಡಲೇಬೇಕು. ಮತ್ತು ಪ್ರತಿ ಸ್ಮಾರ್ಟ್ ಫೋನ್ಸ್ಗಳು ಬಜೆಟ್ ಕ್ಯಾಟಗರಿ ಆಗಲಿ ಅಥವಾ ಫ್ಲಾಗ್ಶಿಪ್ ಇರಲಿ, ಇವು 2-3 ವರ್ಷ ಯೂಸ್ ಮಾಡೋ ಸಲುವಾಗಿನೇ ಆ ರೇಂಜ್ಗೆ ಬಿಲ್ಡ್ ಮಾಡಿರ್ತಾರೆ. ಬಟ್ ಹೊಸ ಸೀರೀಸ್ಗಳು, ಹೊಸ ಅಪ್ಗ್ರೇಡ್ಸ್ಗಳು ಮತ್ತು ಏನೋ ಫೇಕ್ ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಪೇಡ್ ರಿವ್ಯೂಸ್ ವಿಡಿಯೋಗಳು ನೋಡಿಬಿಟ್ಟು ಜನ ಏನು ಬಕ್ರಾ ಆಗ್ತಿದ್ದಾರೆ, ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಇದೇ ತುಂಬ ದೊಡ್ಡ ತಪ್ಪು ಮಾಡ್ತಿದ್ವಿ. ಸೊ ದಯವಿಟ್ಟು ಪ್ರತಿ 5-6 ಮಂತ್ ಅಲ್ಲ, ಪ್ರತಿ ವರ್ಷ 1.5 ಅಥವಾ 2 ವರ್ಷಕ್ಕೊಂದ್ಸರ್ತಿ ಅಪ್ಗ್ರೇಡ್ ಮಾಡಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಲೆಜೆಂಡ್ಸ್ಗಳು ಲೈಕ್ ಲಾಸ್ಟ್ 4-5 ವರ್ಷಗಳಿಂದ ಒಂದೇ ಫೋನ್ ಯೂಸ್ ಮಾಡ್ತಾ ಮತ್ತು ನಮ್ಮ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಂದರೆ ಕಮೆಂಟ್ ಬಾಕ್ಸಲ್ಲಿ ಕೈ ಎತ್ತಿ. ರಿಡಿಸ್ನಲ್ಲಿ 2ನೇ ಪಾಯಿಂಟ್ ಬರುತ್ತೆ. ಸ್ಪೆಷಲಿ ಯಾರು ಸ್ಟೂಡೆಂಟ್ ಇದ್ದಾರೆ ಮತ್ತು EMI ಮೇಲೆ ಐಫೋನ್ಸ್ ಎಲ್ಲ ತೊಗೊಳ್ತಾರೆ ನೋಡಿ, ಸ್ಪೆಷಲಿ ನಾನು ಇದನ್ನು ಇವ್ರಿಗೆ ಈ ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಸೊ ನೀವೇನಾದರೂ ಸ್ಟೂಡೆಂಟ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮಗೆ 50,000, 60,000, ಲಕ್ಷದೆಲ್ಲ ಫೋನ್ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ದುಡ್ಡಿದ್ರೂ ಕೂಡ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂತ ನಿಮಗೆ ನೆಕ್ಸ್ಟ್ ಎಲ್ಲ ಗೊತ್ತಾಗುತ್ತೆ. ಸೊ ಮೊದಲಿಗೆ ನೀವು ಮ್ಯಾಕ್ಸ್ 15,000-20 ಸಾವಿರ ರೂಪಾಯಿ ಬೆಲೆ ಬೀಳುವಂಥ ಇಷ್ಟೇ ಬಜೆಟ್ ಇಟ್ಕೊಂಡು ಒಂದು ಸ್ಮಾರ್ಟ್ ಫೋನ್ ತೊಗೊಳ್ಳಿ. ಸೊ ಇದರಲ್ಲಿ ನೀವು ಪ್ರೋ ಲೆವೆಲ್ ಗೇಮ್ ಮಾಡಬೇಕಾ, ಇದರಲ್ಲಿ BGMI ಯಾವುದೇ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ ಮಾಡ್ಕೋಬೋದು. ತುಂಬ ಒಳ್ಳೆ ಫೋನ್ಸ್ಗಳಿದೆ. ಫೋಟೋಗ್ರಫಿ ಮಾಡ್ತೀರಾ, ಆರಾಮಾಗಿರುವಂಥ ನಿಮಗೆಲ್ಲ ಫೋಟೋಗ್ರಫಿಗಳು ಬರುತ್ತೆ, ವೀಡಿಯೋಗ್ರಫಿ ಬರುತ್ತೆ, ವೀಡಿಯೋ ಎಡಿಟಿಂಗ್ ಮಾಡ್ತೀರಾ, ತುಂಬ ಫ್ರೀ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಎವನ್ ನೀವು ಏನೇ ಹೆವಿ ಟಾಸ್ಕ್ ಮಾಡಬೇಕಾದ್ರೂ ಕೂಡ ನಿಮಗೆ 20 ಸಾವಿರ ಬಜೆಟಲ್ಲಿ ನಿಮಗೇನೆ ಸ್ಟಡೀಸ್ ಮೆಟೀರಿಯಲ್ ರಿಲೇಟೆಡ್ ಆಗಿರಲಿ, ಕೆಲಸ ಮಾಡೋ ಆಗಿರಲಿ, ಪ್ರಾಜೆಕ್ಟ್ಸ್ಗಳಾಗಿರಲಿ, ಫೈಲ್ಸ್ಗಳಾಗಿರಲಿ, PDF ಎಲ್ಲ 10-15 ಸಾವಿರ ರೂಪಾಯಿ ಫೋನ್ಸಲ್ಲಿ ಕೂಡ ಕೆಲಸ ನಡೆಯುತ್ತೆ. ಬಟ್ ಮ್ಯಾಕ್ಸ್ ನೀವು 20 ಸಾವಿರ ತನಕ ಮಾತ್ರ ಏನು ಯೂಸ್ ಮಾಡಿಬಿಟ್ಟು ಉಳಿದಿದ್ದೇ ಮಾತ್ರ ಒಂದು 40-50K ದುಡ್ಡಿದೆ ಅಂದರೆ ದಯವಿಟ್ಟು ಅದನ್ನು ಲ್ಯಾಪ್ಟಾಪ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಲ್ಯಾಪ್ಟಾಪ್ಸ್ ತೊಗೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ಗಳು ಸಿಗುತ್ತೆ. ಒಂದು, ನೀವೇನಾದರೂ ಪ್ರೋ ಲೆವೆಲ್ ಸ್ಕಿಲ್ಸ್ನ ಕಲಿಬೋದು. ನಿಮ್ಮ ಮೊಬೈಲಲ್ಲಿ ಈ ಸ್ಕಿಲ್ಸ್ನ ಇಷ್ಟೊಂದು ದುಡ್ಡು ಹಾಕಿ ಅದನ್ನು ಕಲಿಯೋಕ್ಕಾಗಲ್ಲ. ಲ್ಯಾಪ್ಟಾಪಲ್ಲಿ ಫಾರ್ ಎಕ್ಸಾಂಪಲ್ ನೀವು AI ಟೂಲ್ಸ್ಗಳ ಬಗ್ಗೆ ನೋಡ್ಕೋಬೋದಾಗಿರಲಿ, ವಿಡಿಯೋ ಎಡಿಟಿಂಗ್ ಮಾಡೋದಾಗಿರಲಿ, ಫೋಟೋಶಾಪ್ ಕಲೀರಿ. ಸೊ ಈ ರೀತಿ ಸ್ವಲ್ಪ ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಂಡು ಡೇಟಾ ಎಂಟ್ರಿ ಅದು ಇದು ಅಂತ ನೀವು ಸ್ವಲ್ಪ ಆನ್ಲೈನಲ್ಲಿ ಪಾರ್ಟ್ ಟೈಮ್ ಕೆಲಸ ಹುಡ್ಕೊಂಡು ಇದ್ರ ಬಗ್ಗೆ ಕೆಲಸ ಮಾಡಿದ್ರಿ ಅಟ್ಲೀಸ್ಟ್ ನೀವು ತಿಂಗಳಿಗೆ ಒಂದು 3-4 ಸಾವಿರ, 4-5 ಸಾವಿರ ಮ್ಯಾಕ್ಸು ಜಾಸ್ತಿ ಕೆಲಸ ಮಾಡ್ತೀರಿ ಅಂದರೆ ಒಂದು 7-8 ಸಾವಿರ ರೂಪಾಯಿ ಆದರೂ ಪಾಕೆಟ್
ಮನಿ ಥರನ ಅರ್ನ್ ಮಾಡ್ಕೋಬಹುದು. ಸೊ ಇದು ಸ್ಕಿಲ್ಸ್ ಅಟ್ಲೀಸ್ಟ್ ಈ ಪಾಕೆಟ್ ಮನಿ ಅರ್ನ್ ಮಾಡೋಕೆ ಹೋಗ್ರಿ ಅಂತ ಅನ್ಕೊಳ್ಳಿ. ನೀವೇನು ಸ್ಕಿಲ್ಸ್ನ ಕಲ್ತಿದ್ರಾ ಇದು ನಿಮ್ಮ ಮುಂದಿನ ಕರಿಯರಲ್ಲಿ ತುಂಬ ಯೂಸ್ಫುಲ್ ಇದೆ. ಮುಂದಿನಲ್ಲಿ AI ಟೂಲ್ಸ್ ಇದ್ರೇ ಎಲ್ಲ ಇದೆ. ಇದ್ರ ಮಧ್ಯೆ ನೀವು ಕಾಸ್ಟ್ಲಿ ಫೋನ್ ತೊಗೊಂಡು ಫ್ರೆಂಡ್ಸ್ ಕಡೆ ಸಾಲ ಕೇಳಿ ಮನೇಲಿ ಒತ್ತಾಯ ಮಾಡಿ ದುಡ್ಡು ತೊಗೊಂಡು EMI ತುಂಬೋದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತು 1 ವರ್ಷ 6 ತಿಂಗಳಾದ್ಮೇಲೆ ಆ ಫೋನ್ ಕೂಡ ನಿಮ್ಗೆ ಬೋರ್ ಆಗುತ್ತೆ. ಸೊ ದಯವಿಟ್ಟು 15-20K ಫೋನ್ ಯೂಸ್ ಮಾಡಿ ನೀವು ಲ್ಯಾಪ್ಟಾಪ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಮತ್ತು ಲ್ಯಾಪ್ಟಾಪ್ ಕೊಂಡ್ಕೋಬೇಕಾದ್ರೆ ಹೇಗೆ ಕೊಂಡ್ಕೋಬಹುದು, ಹೇಗೆ ಬಜೆಟ್ ಫಿಕ್ಸ್ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಕೂಡ ಚೆಕ್ ಮಾಡಿ. ನೀವೇನಾದರೂ ಅಂಬಾನಿ ರಿಲೇಟಿವ್ಸ್ ಎಲ್ಲ ಇದ್ರಪ್ಪ ಅಂತಂದ್ರೆ ನೀವು 1 ಲಕ್ಷ 2 ಲಕ್ಷ ಅಲ್ಲ 5 ಲಕ್ಷದ ಸ್ಮಾರ್ಟ್ಫೋನ್ನ ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೇನು ಕಮ್ಮಿ ಇಲ್ಲ ಗುರು, ನೀವು ಸ್ಟ್ರಾಂಗು ಅಂಬಾನಿ ಲೆವೆಲ್ ಯೋಚನೆ ಮಾಡ್ತೀರಾ ಅಂದರೆ ಎಸ್ ನೀವು ಅಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ರಿಡಿಸ್ಟಲ್ಲಿ 3ನೇ ಪಾಯಿಂಟ್ ಬರುತ್ತೆ. ಸ್ಪೆಷಲಿ ನಮ್ಮಲ್ಲಿ ತುಂಬ ಜನ ಈ ತಪ್ಪನ ಮಾಡ್ತಿದ್ರು ಆಯಿತಾ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಬ್ಬ ಕ್ರಿಯೇಟರ್, ಯೂಟ್ಯೂಬರ್, ಯಾವುದೋ ಕಂಟೆಂಟ್ ಕ್ರಿಯೇಟರ್ನ ನಂಬಿದ್ದೀರಾ. ಸೊ ಅವನು ಒಂದು ಫೋನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾನೆ ಅಥವಾ ಆನೆಸ್ಟ್ ಆಗಿ ಮಾತಾಡ್ತಿದ್ದಾನೆ ಅಥವಾ ಅವ್ನು ಪ್ರಮೋಷನ್ ಪೇಡ್ ವೀಡಿಯೋಸ್ಗಳನ್ನೇ ಮಾಡ್ತಿದ್ದಾನೆ. ಸೊ ಅದು ನಿಮ್ಗೆ ಅರ್ಥ ಆಗಲ್ಲ ಈಸಿಯಾಗಿ. ಸೊ ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ, ಯಾವುದು ಪೇಡ್ ವೀಡಿಯೋಸ್ ಇದೆ, ಯಾವ್ದು ನಾರ್ಮಲ್ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಯಾವುದು ರಿವ್ಯೂಸ್ ಮಾಡ್ತಿದೆ ಮತ್ತು ಯಾರೆಲ್ಲ ಆನೆಸ್ಟ್ ಆಗಿ ಮಾತಾಡ್ತಿದ್ದಾರೆ ಇದನ್ನು ತಿಳ್ಕೊಳ್ಳಿ. ತುಂಬ ಜನ ಏನು ಮಾಡ್ತಿದ್ದಾರೆ, ಫೋನ್ಸ್ಗಳಲ್ಲಿ ಅದ್ರ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇತ್ತಪ್ಪ ಅಂದರೆ ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ, ಬೆಂಕಿ ಆಗಿದೆ ಹೀಗಿದೆ ಅಂತ ಹೇಳಿದ್ರೆ ತುಂಬ ಜನ ಅಲ್ಲೇ ಡಿಸಿಷನ್ ತಗೋತಾರೆ. ಫಸ್ಟ್ ಆಫ್ ಆಲ್ ಯಾವುದೇ ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್ ಮತ್ತು ಲಾಂಚ್ ಡೇ ಆಗಿರುವಂಥ ಫೋನ್, ಲಾಂಚ್ ಡೇಸ್ ಏನು ವಿಡಿಯೋ ನೋಡಿರ್ತಾರೆ ಆ ವಿಡಿಯೋ ನೋಡಿಬಿಟ್ಟು ಯಾವುದೇ ಫೋನ್ಸ್ ತಗೊಳ್ಳೋ ಡಿಸಿಷನ್ ತೊಗೊಳ್ಬೇಡಿ. ಇನ್ನು ಎರಡನೇದು ಇದಕ್ಕಿಂತ ದೊಡ್ಡ ಸ್ಕ್ಯಾಮ್, ನೀವು ಶಾರ್ಟ್ ಪ್ಲಾಟ್ಫಾರ್ಮಲ್ಲಿ ಏನು ಕಂಟೆಂಟ್ ನೋಡ್ತಿದ್ದೆ ನೋಡಿ, ಸೊ ಇದನ್ನಂತೂ ನೋಡಿಬಿಟ್ಟು ನೀವು ಯಾವತ್ತೂ ಒಂದು ಫೋನ್ ಇದನ್ನು ತೊಗೊಳ್ತೀನಪ್ಪ ಇದು ಚೆನ್ನಾಗಿದೆ ಬೆಂಕಿ ಅಂತ ಹೇಳ್ಬಿಟ್ಟು ಇದನ್ನಂತೂ ನೀವು ನಂಬಕ್ಕೆ ಹೋಗ್ಬೇಡಿ. ನಾನು ತುಂಬ ಪ್ರಮೋಷನ್ಸ್ಗಳನ್ನ ಮಾಡಿದ್ದೀನಿ, ನಮ್ಮ ಟೀಮ್ ಇದೆ, ನಾವು ವರ್ಕ್ ಮಾಡಬೇಕು, ಎಡಿಟರ್ಸ್ ಇದ್ದಾರೆ, ನಾವು ಹೊಸ ಕೆಲಸ ಮಾಡಬೇಕಾದ್ರೆ ನಾವು ಪ್ರಮೋಷನ್ಸ್ ಮಾಡಲೇಬೇಕು, ಹೊಟ್ಟೆಪಾಡಿಗೆ ಕೆಲಸ ಕೂಡ ಮಾಡಲೇಬೇಕು. ಮತ್ತು ನಿಮ್ಮ ಮುಂದೆ ಕನ್ಸಿಸ್ಟೆಂಟಾಗಿ ನಾವು ಕಂಟೆಂಟ್ನ ಕೂಡ ತೊಗೊಂಡು ಬರಬೇಕಾದ್ರೆ ಈ ಪ್ರಮೋಷನ್ಸ್ಗಳೇ ನಮಗೆ ಹೊಟ್ಟೆಗೆ ಹಾಕತ್ತೆ, ಇದನ್ನೇ ನಾವು ಕೆಲಸ ಅಂತ ಹೇಳಿ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಸೊ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೆ ಇದು ಮ್ಯಾಟ್ರ್ ಆಗುತ್ತೆ, ಪ್ರಮೋಷನ್ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಮ್ಯಾಟ್ರ್ ಎಲ್ಲೂ ಕೂಡ ಆಗೋದು ಗೊತ್ತಾ, ಯಾವುದು ಒಳ್ಳೆಯ ಫೋನ್ ಇದೆ ಅದನ್ನು ಮಾತ್ರ ಪ್ರಮೋಷನ್ ಮಾಡಿ. ಕೆಟ್ಟದಾಗಿರುವಂಥ ಪ್ರಾಡಕ್ಟ್ಸ್ಗಳು, ಕೆಟ್ಟದಾಗಿರುವಂಥ ಬೇರೆ ಬೇರೆ ಏನೇನು ವಸ್ತುಗಳು ಇದನ್ನು ಪ್ರಮೋಟ್ ಮಾಡೋದ್ರಿಂದ ಜನಕ್ಕೆ ಮೋಸ ಆಗುತ್ತೆ. ಸೊ ಇದನ್ನ ಸ್ವಲ್ಪ ನೀವು ಸ್ಟಡಿ ಮಾಡಿ. ನೀವು ಕಷ್ಟಪಟ್ಟು ದುಡಿರುವಂಥ ದುಡ್ಡಾಗಿರಲಿ, ಬೆವರಿಸಿರುವಂಥ ದುಡ್ಡನ್ನ ಯಾರೋ ಒಬ್ಬ ಕಂಟೆಂಟ್ ಕ್ರಿಯೇಟ್ ಆಗಿರಲಿ ಅಥವಾ ನಿಮ್ಮ ಫೇವ್ರೇಟ್ ಕ್ರಿಯೇಟ್ ಆಗಿ ಅದನ್ನು ಅವ್ನು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾನೆ, ಅದ್ರ ಬಗ್ಗೆ ಹೊಗಳ್ತಿದ್ದಾನೆ, ದುಡ್ಡು ತೊಗೊಂಡು ಮಾತಾಡ್ತಿದ್ದಾನೆ, ಹೀಗಂತ ನೀವು ಕಣ್ಮುಚ್ಚಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಈ ತಪ್ಪನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಸ್ಪೆಷಲಿ ನೀವು ದುಡ್ಡು ಹಾಕ್ತಿದ್ದೀರಾ ಅಂದರೆ ಸ್ವಲ್ಪ ಚಿಕ್ಕಪುಟ್ಟು ರಿಸರ್ಚ್ ಮಾಡಿ. ಒಂದು ಕ್ಲೆವರ್ಲಿ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆ, ನಿಮಗೆ ಕ್ಯಾಮ್ರಾ ಫೋನೇ ಬೇಕಾ, ಕ್ಯಾಮ್ರಾ ಫೋನೇ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ನೀವು ಗೇಮರ್ ಇದ್ದೀರಾ, ಗೇಮರ್ಸ್ ಬಗ್ಗೆ ನೋಡಿ. ಅಥವಾ ನಿಮಗೆ ಆಲ್ರೌಂಡರ್ ಎಲ್ಲ ಸ್ಪೆಸಿಫಿಕೇಷನ್ ಬೇಕು, ಲಾಂಗ್ ಟರ್ಮ್ ಯೂಸ್ ಮಾಡೋಕಂದ್ರೆ ಆಲ್ರೌಂಡರ್ ಫೋನ್ ಹುಡುಗಿ. ಮಾರ್ಕೆಟ್ ತುಂಬ ಆಪ್ಷನ್ಸ್ಗಳಿದೆ. ಬಟ್ ಇಲ್ಲಿ ಕೂಡ ಬ್ರ್ಯಾಂಡ್ಸ್ಗಳು ಕೆಲವೊಂದನ್ನು ಕನ್ಫ್ಯೂಷನ್ ಮಾಡ್ತಿದೆ. ಸ್ಪೆಷಲಿ ಕೆಲವೊಂದು ಬ್ರ್ಯಾಂಡ್ಸ್ಗಳು ಜಸ್ಟ್ ಕ್ಯಾಮ್ರಾನೇ ಫೋಕಸ್ ಮಾಡಿಬಿಟ್ಟು, ಎಲ್ರಿಗೂ ನನ್ನ ಪ್ರಕಾರ ಒಂದು 60-70% ಜನಕ್ಕೆ ಕ್ಯಾಮ್ರಾ ತುಂಬ ಮ್ಯಾಟ್ರ್ ಆಗುತ್ತೆ ಫೋನಲ್ಲಿ. ಹೀಗಾಗಿ ಕೆಲವೊಂದು ಬ್ರ್ಯಾಂಡ್ಸ್ಗಳು ಕ್ಯಾಮ್ರಾನೇ ಚೆನ್ನಾಗಿ ಕೊಡುತ್ತೆ, ಬಾಕಿ ಪ್ರೊಸೆಸರು ಅದು ಇದು ಓಕೆ ಲೆವೆಲ್ಗೆ ಕೊಟ್ಬಿಟ್ಟು ಇಲ್ಲಿ ಕಾಂಪ್ರಮೈಸ್ ಮಾಡಿಬಿಟ್ಟು ಇವರು ಬ್ರ್ಯಾಂಡ್ಸ್ ತಮ್ಮ ವ್ಯಾಲ್ಯೂ ಮತ್ತು ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇನ್ನೊಂದು ಕೆಲವೊಂದು ಬ್ರ್ಯಾಂಡ್ಸ್ ಗೇಮಿಂಗ್ಗೆ ಜಾಸ್ತಿ ಇದನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಪ್ರೊಸೆಸರ್ ಚೆನ್ನಾಗಿದ್ರೆ ಫೋನ್ ತುಂಬ ದಿನ ಬಾಳಿಕೆ ಬರುತ್ತೆ, ಲ್ಯಾಗ್ ಆಗಲ್ಲ, ಹ್ಯಾಂಗ್ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಫೋಕಸ್ ಮಾಡಿಬಿಟ್ಟು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ. ಇನ್ನು ಕೆಲವೊಂದು ಸ್ಮಾರ್ಟ್ಲಿ ಬ್ರ್ಯಾಂಡ್ಸ್ಗಳು ಎಲ್ಲ ಸ್ಪೆಸಿಫಿಕೇಷನ್ ಆಲ್ರೌಂಡ್ರ್ ಎಲ್ಲದಕ್ಕೂ ಕಾಂಪಿಟೇಟ್ ಮಾಡೋ ಹಾಗೆ ಎಲ್ಲ ಫೀಚರ್ಸ್ನ ಚೆನ್ನಾಗಿ ಕೊಟ್ಟು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಸೊ ನಿಮ್ಮ ಅವಶ್ಯಕತೆಗಳನ್ನ ತಿಳ್ಕೊಂಡು ನೀವೇ ಸ್ಮಾರ್ಟ್ಫೋನ್ನ ಚೂಸ್ ಮಾಡ್ಕೊಳ್ಳಿ. ಒಂದು ಯಾವುದೇ ಶಾರ್ಟ್ ವೀಡಿಯೋಗಳನ್ನ ನೋಡಿಬಿಟ್ಟು ನೀವು ದಯವಿಟ್ಟು ಸ್ಮಾರ್ಟ್ಫೋನ್ಸ್ಗಳನ್ನ ಚೂಸ್ ಮಾಡ್ಕೋಕೆ ಹೋಗ್ಬೇಡಿ. ನಾನು ಪ್ರಮೋಟ್ ಮಾಡಿದ್ದೀನಿ, ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಾನು ಲಾಸ್ಟ್ ವೀಡಿಯೋನಲ್ಲಿ. ಅಂದರೆ ನಾನು ಈ ರೀತಿ ಯಾವ ವೀಡಿಯೋಗಳನ್ನ ಸಜೆಸ್ಟ್ ಮಾಡ್ತಾ ಇರ್ತೀನಿ, ಪ್ರತಿ ಟೈಮ್ ಹೇಳಿದ್ದೀನಿ ಶಾರ್ಟ್ ವೀಡಿಯೋಗಳನ್ನ ನೋಡಿಬಿಟ್ಟು ನೀವು ದಯವಿಟ್ಟು ಯಾವುದೇ ಫೋನ್ ತೊಗೊಳ್ಳೋಂಥ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಎರಡನೇದಾಗಿ ಯೂಟ್ಯೂಬಲ್ಲಿರುವಂಥ ಫಸ್ಟ್ ಡೇ ಅನ್ಬಾಕ್ಸಿಂಗ್ ಅಥವಾ ಲಾಂಚ್ ಡೇ ಅನ್ಬಾಕ್ಸಿಂಗ್ ವಿಡಿಯೋ ಅಂತೂ ಜಸ್ಟ್ ಫಸ್ಟ್ ಇಂಪ್ರೆಷನ್ ಮತ್ತು ಫೋನ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಲಾಗಿರುತ್ತೆ. ಇದ್ರ ಬಗ್ಗೆ ಯಾವುದೇ ಡೆಡಿಕೇಟೆಡ್ ರಿವ್ಯೂ ಆಗಿರಲಿ, ಕಂಪ್ಯಾರಿಸನ್ ಕೂಡ ಮಾಡಿರೋಂಗಿಲ್ಲ. ಸೊ ಅದಾಗೆ ನೀವು ಅವ್ರನ್ನ ಬಿಟ್ಟು ಹೊಸ ಫೋನ್ ತೊಗೊಳ್ತೀರಾ, ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಸೇಲ್ ಆಗಲಿ ಫೋನ್ದು ಇಂಟ್ರೊಡಕ್ಟರಿ ಆಫರು ₹500 ಕಮ್ಮಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ಗಳ ಮಧ್ಯೆ ಈ ಸ್ಕ್ಯಾಮಲ್ಲೂ ಕೂಡ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ಒಂದು ಡೆಡಿಕೇಟೆಡ್ ರಿವ್ಯೂ ವಿಡಿಯೋಗೆ ವೇಟ್ ಮಾಡಿ. ನಮ್ಮ ಕನ್ನಡದಲ್ಲಿ ಯಾರು ಮಾಡ್ತಾ ಇಲ್ಲ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಿಮ್ಗೆ ತುಂಬ ಆಪ್ಷನ್ಸ್ಗಳಿದೆ, ಅದನ್ನು ಚೆಕ್ ಮಾಡಿ. ಎರಡನೇದಾಗಿ ಕಂಪ್ಯಾರಿಸನ್ ವಿಡಿಯೋ ನೋಡಿ, ನಿಮ್ಗೆ ಯಾವುದ್ರ ಮಧ್ಯದಲ್ಲಿ ಯಾವ್ದು ಕನ್ಫ್ಯೂಷನ್ ಆಗ್ತದೆ. ಜಸ್ಟ್ ನಿಮ್ಗೆ ಯಾವುದೇ ವಿಡಿಯೋ ಸಿಗಲ್ಲ ಅಂತಂದರೆ ತುಂಬ ವೆಬ್ಸೈಟ್ಸ್ಗಳಿದೆ, ಸ್ಪೆಸಿಫಿಕೇಶನ್ ವೈಸ್ ಚೆಕ್ ಮಾಡಿ, ಬ್ರ್ಯಾಂಡ್ ಯಾವ ರೀತಿ ಇದೆ ಇದನ್ನು ಚೂಸ್ ಮಾಡಿಕೊಂಡು ಆಮೇಲೆ ಒಂದು ಪರ್ಫೆಕ್ಟ್ ಸ್ಮಾರ್ಟ್ಫೋನ್ನ ಚೂಸ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಎಕ್ಸಾಂಪಲ್, ರೀಸೆಂಟ್ಲಿ ನಾನು ಈ ನಥಿಂಗ್ ಫೋನ್ 3 ಬಗ್ಗೆ ಇದು ಲಾಂಚ್ ಆಗೋಕ್ಕಿಂತ ಮುಂಚೆನೇ ಪ್ರೈಸು ಹೈಕು ಇವ್ರು ಏನು ಹವಾ ಮಾಡ್ತಿದ್ರು ಇದನ್ನ ನೋಡಿಬಿಟ್ಟೆ ನಾನು ಲಾಂಚ್ ಆಗೋಕ್ಕಿಂತ ಮುಂಚೆನೇ ಈ ಫೋನ್ ತುಂಬ ಬೆಲೆ ಜಾಸ್ತಿ ಆಗಲಿದೆ, ಡೋಂಟ್ ಬೈ ಅಂತ ನಾನು ಆ ಸ್ಮಾರ್ಟ್ಫೋನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಜನ ಕಮೆಂಟು ಹಂಗೆ ಹಿಂಗೆ ನಥಿಂಗ್ ನಿಮ್ಗೆ ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ಯಾವಾಗ ಫೋನ್ ಲಾಂಚ್ ಆಯಿತು ನೋಡಿ, ಬರೋಬ್ಬರಿ ₹76,000 ಲಾಂಚ್ ಆಗಿತ್ತು. ಇದು ಫ್ಲಾಗ್ಶಿಪ್ ಲೆವೆಲ್ ಅಂತ ಹೇಳ್ಬಿಟ್ಟು ಏನೇನೋ ಹೈಪ್ ಮಾಡಿಬಿಟ್ಟು ಈ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ರು. ನೀವು ನಂಬಲ್ಲ, ಆ ಸ್ಮಾರ್ಟ್ಫೋನ್ ಲಾಂಚ್ ಆಗಿ ಜಸ್ಟ್ 1 ತಿಂಗಳು 1.5 ತಿಂಗಳಾಗಿದೆ, ₹21,000 ಆ ಫೋನ್ನ
ಪ್ರೈಸ್ ಡ್ರಾಪ್ ಆಗಿದೆ, ಬರೋಬ್ಬರಿ 56,000 ರೂಪಾಯಿಗೆ ಅಮೆಝಾನ್ ಸಿಗ್ತಿದೆ. ಬಟ್ ಸ್ಟಿಲ್ ಇನ್ನೂ ವ್ಯಾಲ್ಯೂ ಫಾರ್ ಮನಿ ಅಲ್ವೇ ಅಲ್ಲ ಗುರು. ನನ್ನ ಪ್ರಕಾರ 35-40 ರೂಪಾಯಿ ಬಂದರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು. ಬಟ್ ನಥಿಂಗ್ ಏನು ಮಾಡಿದೆ ಅಲ್ಲಿ, ಏನೇನು ಹೈಪ್ ಹಾಕ್ಬಿಟ್ಟು ಯಾವುದೋ ಲೋಕಲ್ ಚಿಪ್ಸ್ ಹಾಕ್ಬಿಟ್ಟು 76,000 ರೂಪಾಯಿ ಲಾಂಚ್ ಮಾಡಿದ್ರು. ಸೊ ಇದೇ ರೀತಿ ಬೇರೆ ಯಾವುದೇ ಸ್ಮಾರ್ಟ್ಫೋನ್ಸ್ಗಳನ್ನ ನೀವು ಫಸ್ಟ್ ಡೇ ಚೂಸ್ ಮಾಡೋಕ್ಕಿಂತ ಕಂಪೇರಿಸನ್ ನೋಡಿ ನೀವು ತೊಗೊಂಡಿರೋ ಫೋನಲ್ಲಿ ಕೂಡ ಪ್ರೈಸ್ ಡ್ರಾಪ್ ಆಗ್ಬೋದು. ಮತ್ತು ಈ ವಿವೋ V50 ಮತ್ತು 60 ನಿಮ್ಗೆ ಏನು ಕಂಪಾರಿಸನ್ ಕೊಟ್ಟನಲ್ವಾ, ಈ ಎರಡೂ ಫೋನ್ಸ್ಗಳ ಪ್ರೈಸ್ ಸದ್ಯಕ್ಕೆ ಸೇಮ್ ಇದೆ. ಬಟ್ V60 ನೆಕ್ಸ್ಟ್ ನಿಮಗೆ ಈ ಬಿಗ್ ಬಿಲಿಯನ್ ಡೇಸ್ ಎಲ್ಲ ಏನು ಪ್ರೈಸ್ ಸ್ವಲ್ಪ ಒಂದು 2-3 ರೂಪಾಯಿ ಕಮ್ಮಿ ಅಂದರೆ V50 ಸಡನ್ಲಿ 10-12 ರೂಪಾಯಿ ಕಮ್ಮಿ ಬಿಟ್ಟು 37 ರೂಪಾಯಿ ಮಚ್ಚ ಕಮ್ಮಿ ಆಗಿದೆ ಬೆಲೆ. ಆಬ್ವಿಯಸ್ಲಿ ಹಳೆ ಫೋನಿದೆ ಬೆಲೆ ಕಮ್ಮಿ ಆಗೇ ಆಗುತ್ತೆ. V60 ಸೇಮ್ ಪ್ರೈಸ್ ಇಲ್ವಾ? ಸೊ ಇಂಥ ಸ್ಕ್ಯಾಮ್ಸ್ಗಳು ಕೂಡ ಉಂಟಾಗುತ್ತೆ. ದಯವಿಟ್ಟು ನೀವು ಯಾವುದೇ ಫೋನ್ಸ್ ತೊಗೋಬೇಕಾದ್ರೆ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿನೇ ಸ್ಮಾರ್ಟ್ಲಿ ವೈಸ್ಲಿ ಒಂದು ಫೋನ್ನ ಚೂಸ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಂಟೆಂಟ್ ಕ್ರಿಯೇಟರು ಎಷ್ಟೇ ಏನು ಹೇಳಿದ್ರು, ಏನು ಹೇಳಿದ್ರು, ಏನು ಮಾತಾಡಿದ್ರು ಸ್ವಲ್ಪ ಡೀಪ್ ನಿಮ್ಮ ರಿಸರ್ಚ್ ಕೂಡ ಇರಬೇಕು. ನಿಮ್ಮ ಮೇಲೆ ಕೂಡ ನಂಬಿಕೆ ಇಟ್ಟು ಒಂದು ಪರ್ಫೆಕ್ಟ್ ಸ್ಮಾರ್ಟ್ಫೋನ್ನ ಚೂಸ್ ಮಾಡ್ಕೊಳ್ಳಿ. ಈ ಲಿಸ್ಟಲ್ಲಿ ಕೊನೆಯದಾಗಿ 4ನೇ ಪಾಯಿಂಟ್ ಬರುತ್ತೆ. ಬಟ್ ಈ 4ನೇ ಪಾಯಿಂಟಲ್ಲಿ ಕೂಡ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ, ನಾವು ಇಷ್ಟು ದಿವಸ ಈ ಸ್ಮಾರ್ಟ್ ಫೋನ್ಸ್ಗಳೇ ಕಂಪ್ಲೀಟ್ಲಿ ಬ್ರ್ಯಾಂಡ್ ಟು ರೀಬ್ರ್ಯಾಂಡ್ ಆಗೋದನ್ನು ನಾವು ಕಂಡಿದ್ದೀವಿ. ಬಟ್ ಪ್ರೊಸೆಸರ್ ಕೂಡ ಸದ್ಯಕ್ಕೆ ಎಲ್ಲ ಈ ಸ್ನ್ಯಾಪ್ಡ್ರ್ಯಾಗನ್ ಆಗಲಿ ಮತ್ತು ಈ ಮೀಡಿಯಾಟೆಕ್ ಪ್ರೊಸೆಸರ್ಗಳು ಇವರು ಕೂಡ ಈ ಲೋಕಲ್ ಚಿಪ್ ಹಿಡಿದು ಎಲ್ಲವನ್ನ ರೀಬ್ರ್ಯಾಂಡೇ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಾನು, ಸ್ನ್ಯಾಪ್ಡ್ರ್ಯಾಗನ್ 695 ಆಗಲಿ, ಇದು 6S Gen 3 ಸೇಮ್ ಎರಡು ಚಿಪ್ಸೆಟ್ಗಳು. ಇದೇ ರೀತಿಯಾಗಿ ಸ್ನ್ಯಾಪ್ಡ್ರ್ಯಾಗನ್ 6+ Gen 1 ಆಗಲಿ, ಡೈಮೆನ್ಸಿಟಿ 800 ಆಗಲಿ, ಇವೆಲ್ಲ 7050 ಏನು ನೋಡ್ತಾ ಇದ್ರಿ ಎಲ್ಲ ರೀಬ್ರ್ಯಾಂಡೆಡ್ ಚಿಪ್ಸೆಟ್ಗಳು. ಜಸ್ಟ್ ಇಲ್ಲಿ ಪ್ರೋ, ಅಲ್ಟ್ರಾ, ಮ್ಯಾಕ್ಸ್, ಲೆಜೆಂಡ್ ಈ ರೀತಿ ಹೆಸರನ್ನ ಬದಲಾಯಿಸಿ ಮಾರ್ಕೆಟಲ್ಲಿ ಇವರು ಹೊಸ ಚಿಪ್ಸೆಟ್ನ ತೊಗೊಂಡು ಬರ್ತಿದ್ದಾರೆ. ಜನ ಇದೇ ಇಂಡಿಯಾಸ್ ಫಸ್ಟ್ ಚಿಪ್ಸೆಟ್ಟು, ಅದ್ರಲ್ಲಿ ಕ್ರಿಯೇಟರ್ ಸ್ವಲ್ಪ ದುಡ್ಡು ತೊಗೊಂಡ್ರೆ ಇಂಡಿಯಾಸ್ ಬಿಗ್ಗೆಸ್ಟ್ ಬ್ಯಾಟ್ರಿ, ಬಿಗ್ಗೆಸ್ಟ್ ಚಿಪ್ಸೆಟ್ ಅಂತ ಬಿಟ್ಟು ಹೈಪ್ ಹಾಕಿ ಹಾಕ್ತಾರೆ. ಇದು ದೊಡ್ಡ ಮೋಸ ಆಗ್ತಿದೆ. ಇದರಲ್ಲಿ ಎರಡನೇದಾಗಿ ಬರುತ್ತೆ, ಸೆಕೆಂಡ್ ಹ್ಯಾಂಡ್ ಐಫೋನ್ ಕೊಂಡ್ಕೊಳ್ಳೋರಿಗೆ ನಾನು ಸ್ಟೇಟ್ ಫಾರ್ಡಾಗಿ ಹೇಳ್ತಾ ಇದ್ದೀನಿ, ನೀವು ಐಫೋನ್ 11, 12, 13 ಮತ್ತು 14 ಅಂತೂ ಕಣ್ಣು ಮುಚ್ಚಿ ಅದನ್ನು ಅವಾಯ್ಡ್ ಮಾಡಿ ಆಯಿತಾ. ನಮ್ಗೆ ಬೇಡ ಅಂತೇಳಿ. ಒಂದು ಇದರಲ್ಲಿ ರ್ಯಾಮ್ ತುಂಬ ಕಮ್ಮಿ ಇದೆ, ಮತ್ತು ಇದರಲ್ಲಿ ಯಾವುದೇ ಟೈಪ್ ಸಿ ಪೋರ್ಟ್ ಸಿಗಲ್ಲ, ನಿಮಗೆ ಲೈಟ್ನಿಂಗ್ ಪೋರ್ಟ್ ಸಿಗುತ್ತೆ. ಇದು ಡೇಟಾ ಕಾಪಿಗಾಗಿರಲಿ ಮತ್ತು ಇದ್ರ ಕನ್ಸಂಪ್ಷನ್ನೇ ಮುಗಿದೋಗಿದೆ ಆಯಿತಾ. ಸೊ ಇದು ಡೆಡ್ ಆಗೋಗಿದೆ ಒಂಥರ. ಸೊ 14 ಸೀರಿಯಲ್ ತೊಗೊಳಕ್ಕೆ ಹೋಗ್ಬೇಡಿ, ಬ್ಯಾಟ್ರಿನಲ್ಲಿ ಇಶ್ಯೂ ಇದೆ, ಸಾಫ್ಟ್ವೇರ್ ಕೂಡ ಇಶ್ಯೂಸ್ಗಳು ಸ್ಲೋಲಿ ಏನು ಅಪ್ಗ್ರೇಡ್ ಮಾಡ್ತಾ ಹೋಗ್ತೀರಾ, ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿಬಿಟ್ಟು ನಿಮಗೆ ಸೆಕೆಂಡ್ ಹ್ಯಾಂಡೇ ಫೋನ್ ಬೇಕಪ್ಪ ಅಂದರೆ iPhone 15 ತೊಗೊಳ್ರಿ, iPhone 16 ತೊಗೊಳ್ಳಿ. ನಿಮ್ಮ ಬಜೆಟ್ ಕರೆಕ್ಟ್ ಸಿಗ್ತಿದೆ ಅಂದರೆ ಅದನ್ನೇ ತೊಗೊಳ್ಳಿ. ಬಟ್ iPhone 11, 12, 13, 14 ಅಂತ ಈ ಫೋನ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಇದೇ ಪ್ರೈಸಲ್ಲಿ 20,000, 15,000 ರೂಪಾಯಿಗೆ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಇದಕ್ಕಿಂತ ನೀವು ಬೆಟ್ರ್ ಒಂದು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡ್ರೆ ಅದಕ್ಕೆ ಬೆಟರ್ ವ್ಯಾಲ್ಯೂ ಇರುತ್ತೆ. ಮತ್ತು ರೀಸೇಲ್ ವ್ಯಾಲ್ಯೂ ನಿಮಗೆ ಐಫೋನ್ಗಿಂತ 101% ಹೇಳ್ತಾ ಇದ್ದೀನಿ, ಈ 14 ತನಕ ಐಫೋನ್ಗಿಂತ ವ್ಯಾಲ್ಯೂ ಜಾಸ್ತಿ ನಿಮಗೆ ಆ್ಯಂಡ್ರಾಯ್ಡ್ ಫೋನ್ಸ್ಗಳು ಸಿಗುತ್ತೆ. ಸೊ ದಯವಿಟ್ಟು 15, 16 ಮಾತ್ರ ಕೈ ಹಾಕಿ, ಅದರ್ವೈಸ್ ಬೇಡ. 14, 11, 12 ಇವೆಲ್ಲ ಹೊಗೆ ಹಾಕೊಂಡಿದೆ ಆಲ್ರೆಡಿ. ಇದರಲ್ಲಿ ಮೂರನೇದಾಗಿ ಬರುತ್ತೆ, ನಾವು ಸ್ಮಾರ್ಟ್ಫೋನ್ನ ಆನ್ಲೈನಲ್ಲಿ ತೊಗೊಳ್ಳೋಣ ಅಥವಾ ಆಫ್ಲೈನ್ ತೊಗೊಳ್ಳೋಣ ಅಂತ ಕೇಳಿದ್ರೆ ಎರಡೂ ಕಡೆ ಬೆನಿಫಿಟ್ಸ್ಗಳಿದೆ ಮತ್ತು ಎರಡೂ ಕಡೆ ನಿಮಗೆ ನೆಗೆಟಿವಿಟಿಗಳು ಕೂಡ ಸಿಗುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ನೀವು ಆಫ್ಲೈನಲ್ಲಿ ಒಂದು ಫೋನ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನಿಮಗೇನೋ ಡೆಮೋ ಪೀಸ್ ಸಿಗುತ್ತೆ, ಅಥವಾ ನೀವು ಮಾಲಲ್ಲಿ ಹೋಗಿದ್ದೀರಾ ಅಂದರೆ ಇನ್ ಹ್ಯಾಂಡ್ ಫೀಲ್ ತೊಗೊಂಡು ನೀವು ಆ ಫೋಟೋಸ್ ತೆಗಿಬೋದು, ಚೆಕ್ ಮಾಡ್ಬೋದು. ಇದನ್ನು ನಿಮಗೆ ಇಲ್ಲೊಂದು ಪಾಸಿಟಿವ್ ಪಾಯಿಂಟ್ ಅಂತ ಕರಿಬೋದು. ಬಟ್ ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಮತ್ತು ಯಾವ ರೀತಿ ಪ್ರೈಸ್ ಆಫರ್ಸ್ಗಳು ಸಿಗುತ್ತೆ, ಆ ರೀತಿ ಆಫ್ಲೈನ್ ಸ್ವಲ್ಪ ನನಗೆ ಕಮ್ಮಿ ಅಂತ ಅನ್ಸುತ್ತೆ. ನಿಮಗೆ ಚಿಕ್ಕ ಪುಟ್ಟ ಗಿಫ್ಟ್ಸ್ಗಳನ್ನ ಕೊಟ್ಬಿಟ್ಟು ಅವ್ರು ಮ್ಯಾನೇಜ್ ಮಾಡ್ಬೋದು ಗುರು. ಬಟ್ ನಿಮಗೆ ಈ ಆನ್ಲೈನಲ್ಲಿ ಸ್ವಲ್ಪ ಬೆಟರ್ ಆಫರ್ಸ್ಗಳು ಮತ್ತು ಪ್ರೈಸ್ ಕಮ್ಮಿ ನಿಮಗೆ ಆಫ್ಲೈನ್ಗಿಂತ ಇಲ್ಲೇ ಸಿಗುತ್ತೆ ಅಂತ ಅನ್ಕೋತೀನಿ. ಮತ್ತೊಂದು ಆಫ್ಲೈನಲ್ಲಿ ಮೈನಸ್ ಪಾಯಿಂಟ್ ಏನು ಗೊತ್ತಾ, ನೀವು ಅಲ್ಲಿ ಕಸ್ಟಮರ್ ಆಗಿ ಅಂಗಡಿಗೆ ಹೋದಾಗ ನಿಮ್ಮ ಮೈಂಡನ್ನೇ ಅವರು ಡೈವರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಯಾವುದು ಜಾಸ್ತಿ ಪಾಯಿಂಟ್ಸ್ಗಳು ಸಿಗ್ತಿರುತ್ತೆ, ಯಾವುದ್ರಲ್ಲಿ ಜಾಸ್ತಿ ಕಮಿಷನ್ ಸಿಗ್ತಿರುತ್ತೆ ಅಂಥ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿಬಿಟ್ಟು ನೀವು ತೊಗೊಳೋಕ್ಕೆ ಬೇರೆ ಹೋಗಿರ್ತಾರೆ, ನಿಮ್ಮ ದಾರಿನೇ ಬೇರೆ ತೋರಿಸಿ ಬೇರೆ ಫೋನ್ಸ್ ತೊಗೊಳಕ್ಕೆ ಹೇಳ್ತಾರೆ. ಸೊ ಇದು ಮೋಸ ಆಗುತ್ತೆ. ಅದರ್ವೈಸ್ ಆಫ್ಲೈನಲ್ಲಿ ಪಾಸಿಟಿವ್ ಸಿಗೋದಂದರೆ ನಿಮಗೊಂದು ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಆಯಿತಾ. ನೀವು ಫೋನ್ ತೊಗೊಂಡಿದ್ರೆ ಕೆಟ್ಟೋಯ್ತಪ್ಪ ಅಂದರೆ ತಗೋ ಮಚ್ಚ ಏನಾಗಿದೆ ನೋಡಿ ಅಂತ ಬಿಟ್ಟರೆ ಅವರೇ ಅದನ್ನೆಲ್ಲ ಸರ್ವಿಸ್ ಫ್ರೀಯಾಗಿ ತೊಗೊಂಡು ಹೋಗಿ ರಿಪೇರ್ ಎಲ್ಲ ಮಾಡಿಕೊಡ್ತಾರೆ. ಬಟ್ ನೀವು ಆನ್ಲೈನ್ ತೊಗೊಂಡಿದ್ರೆ ಅಂದರೆ ಇದನ್ನೆಲ್ಲ ನೀವೇ ಫೇಸ್ ಮಾಡಬೇಕು. ನನಗೆ ಮತ್ತೊಂದು ಥಿಂಗ್ ಇಷ್ಟ ಆಗಿದೇನಪ್ಪ ಅಂತಂದರೆ, ಈ ಆನ್ಲೈನ್ ಸೀರೀಸ್ ಅಂತ ಏನು ಬ್ರ್ಯಾಂಡ್ಸ್ಗಳು ನೋಡಿ ಇವರೆಲ್ಲ ಆಫ್ಲೈನ್ ಸೀರೀಸ್ಗಳಲ್ಲಿ ಜನ ಫೋನ್ ನೋಡಲಿ ಅಂದ್ಬಿಟ್ಟು ಇವರದೇ ಆದ ಆಫೀಸರ್ ಸ್ಟೋರ್ಸ್ಗಳನ್ನ ಓಪನ್ ಮಾಡಿದರೆ, ಸ್ಪೆಷಲಿ ನೀವು ಮಾಲ್ಸ್ಗಳಲ್ಲಿ ಹೋದಾಗ OnePlus ಕೌಂಟರ್ಸ್ಗಳಿರುತ್ತೆ, ವಿವೋ ಕೌಂಟರ್ಸ್ಗಳಿರುತ್ತೆ, ಐಕು ನೋಡ್ತಿರುತ್ತೆ, ಇನ್ನು ಸ್ಯಾಮ್ಸಂಗು ಎಲ್ಲ ಕೌಂಟರ್ಸ್ಗಳನ್ನ ನೋಡಿರ್ತೀವಿ. ಮತ್ತು ಆನ್ಲೈನಿಂದ ಸೇಲ್ ಆಗ್ತಿರೋಂಥ ಫೋನ್ಸ್ಗಳನ್ನ ಕೂಡ ನಾವು ಅಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಇದೊಂದು ಬೆಟರ್ ಆಪ್ಷನ್. ನಿಮಗೆ ಸೇಮ್ ಆನ್ಲೈನ್ ಪ್ರೈಸಲ್ಲೇ ಆಫ್ಲೈನ್ ಸಿಗ್ತಾ ಅಂದರೆ ಡೆಫಿನೆಟ್ಲಿ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಅದರ್ವೈಸ್ ಆನ್ಲೈನಲ್ಲಿ ನಾನು ಚೂಸ್ ಮಾಡ್ಕೋತಿದ್ದೆ ಅಂದರೆ ಆನ್ಲೈನಲ್ಲಿ ಚೂಸ್ ಮಾಡ್ಕೋತಿದ್ದೆ. ನನಗೆ ಬೆಟರ್ ಆಫರು, ಕಾಂಪಿಟೇಷನ್ ಮತ್ತು ಆಫರ್ಸ್ಗಿಂತ ಕಾರ್ಡ್ ಆಫರ್ಸ್ ಎಲ್ಲ ಜಾಸ್ತಿ ಆನ್ಲೈನಲ್ಲಿ ಸಿಗುತ್ತೆ ಅನ್ಕೋತೀರಿ. ಸೊ ನೀವು ಯಾವ್ದು ಪ್ರಿಫರ್ ಮಾಡ್ತೀರಿ? ನಿಮಗೆ ಆನ್ಲೈನ್ ಇಷ್ಟ ಆಗುತ್ತಾ, ಆಫ್ಲೈನ್ ಇಷ್ಟ ಆಗುತ್ತೆ? ಕೆಳಗಡೆ
ಕಮೆಂಟ್ ಮಾಡಿ. ಇನ್ನೊಂದಲ್ಲಿ ಕೊನೆಯದಾಗಿ 4ನೇ ಪಾಯಿಂಟ್ ಬರುತ್ತೆ, ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇದೆ ಅಂತ ಕರಿಬಲ್ಲೆ. ಸೊ ನೀವು ಫೋನ್ ತೊಗೊಳ್ತಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ಯಾವುದು ಹೊಸ ಫೋನ್ ಬಂದಿದೆ ನೋಡಿ ಇದನ್ನೇ ಚೂಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಇನ್ನೂ ಟೈಮ್ ಇದೆ ಗುರು, ಇನ್ನೊಂದು 15 ದಿವಸ ವೇಟ್ ಮಾಡಿದ್ರೆ ಒಂದು ಹೊಸ ಫೋನ್ ಬರ್ತಿದೆ ಅಂದರೆ ಅದನ್ನು ರಿಸರ್ಚ್ ಮಾಡಿಕೊಂಡು ವೇಟ್ ಮಾಡಿ. ನೀವು ಎಷ್ಟು ಹೊಸ ಫೋನ್ ತೊಗೋತೀರಾ ಅಷ್ಟು ಒಳ್ಳೆ ಟೆಕ್ ಫೀಚರ್ಸ್ಗಳು ಸಿಗುತ್ತೆ. ಇವಾಗ ಎಲ್ಲ ಫೋನ್ಸ್ಗಳು ನೋಡಿರ್ಬೋದು ನೀವು 6,500 7,000 ಕಾಮನ್ ಬ್ಯಾಟ್ರಿ ಆಗ್ತದೆ. ಸೊ ಇಲ್ಲಿ ನಿಮಗೆ ನಾನೊಂದು ಬ್ಯಾಟ್ರಿ ಟೆಸ್ಟ್ ವಿಡಿಯೋ ಬಗ್ಗೆ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ ಆಯಿತಾ. ಸೊ ಅದರಲ್ಲಿ ಎಲ್ಲ ಡೀಲಾಗಿ ಹೇಳಿದ್ದೀನಿ, ಹಳೆ ಬ್ಯಾಟ್ರಿ ಎಷ್ಟಿತ್ತು ಮತ್ತು ಹೊಸ ಬ್ಯಾಟ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ಗಳು ಬದಲಾಗಿದೆ ಮತ್ತು ಆ್ಯಕ್ಚುಲಾಗಿ ಯೂಸೇಜ್ ಎಲ್ಲ ಏನಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಇದನ್ನು ದಯವಿಟ್ಟು ವಿಡಿಯೋನ ಚೆಕ್ ಮಾಡಿ ಆಯಿತಾ, ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಇದೇ ರೀತಿಯಾಗಿ ಕ್ಯಾಮರಲ್ಲಿ ಅಪ್ಗ್ರೇಡ್ ಆಗ್ತಿದೆ, ಪರ್ಫಾರ್ಮೆನ್ಸಲ್ಲಿ ಕೂಡ ಅಪ್ಗ್ರೇಡ್ ಆಗ್ತಿದೆ. ಸೊ ಪ್ರತಿಯೊಂದರಲ್ಲಿ ನಾವು ಹೊಸದನ್ನು ನೋಡ್ತಾ ಇದ್ವಿ, ಹೊಸ ಡಿಸೈನ್ ನೋಡ್ತಾ ಇದ್ವಿ, ಹೊಸ ಟೆಕ್ ನೋಡ್ತಾ ಇದ್ವಿ. ಹೀಗಾಗಿ ನೀವು ಹೊಸ ಫೋನ್ ತೊಗೊಂಡಷ್ಟು ಅದು ಹೊಸದಿದ್ದಷ್ಟಪ್ಪ ನಿಮಗೆ ಅದು ಆ ವ್ಯಾಲ್ಯೂ ಕೂಡ ಕೊಡುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅಪ್ಡೇಟ್ಸ್ಗಳ ಬಗ್ಗೆ ಕಾಳಜಿ ವಹಿಸ್ತಿದೆ. ಕಾಂಪಿಟೇಷನ್ ಅಂತೂ ಬ್ರ್ಯಾಂಡ್ಸ್ಗಳು ಕೆಲವೊಂದು ಒಳ್ಳೆ ಫೀಚರ್ಸ್ನ ಕಾಂಪ್ರಮೈಸ್ ಕೂಡ ಕೊಡ್ತಿದ್ರೆ. ಸೊ ಅದಷ್ಟು ದಯವಿಟ್ಟು ಹೊಸ ಫೋನ್ಸನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ನೀವು ಕೊಡ್ತಾ ಇರೋಂಥ ದುಡ್ಡಿಗೆ ಏನೆಲ್ಲ ಕ್ರೈಟೀರಿಯಾಸ್ಗಳನ್ನ ನೀವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು 20,000 ರೂಪಾಯಿ ಫೋನ್ ತೊಗೊಳ್ತಿದ್ದೀರ ಅಂದರೆ ಇದರಲ್ಲಿ ಎಷ್ಟು ಇಂಚಿನ ಡಿಸ್ಪ್ಲೇ ಇರಬೇಕು, ಯಾವ ಕ್ವಾಲಿಟಿ ಡಿಸ್ಪ್ಲೇ ಇರಬೇಕು, ಇದಕ್ಕೆ ಯಾವ ಪ್ರೊಟೆಕ್ಷನ್ ಇರಬೇಕು, ಪ್ರೊಸೆಸರಲ್ಲಿ ಯಾವ ಪ್ರೊಸೆಸರ್ ಇರಬೇಕು, ಎಷ್ಟು 5G ಬ್ಯಾಂಡ್ಸ್ಗಳಿರಬೇಕು, ಈ ರೀತಿಯಾಗಿ ಕ್ಯಾಮ್ರಾ ಸೆನ್ಸರ್ಸ್ಗಳ ಬಗ್ಗೆ, ಬ್ಯಾಟ್ರಿ ಎಷ್ಟಿರಬೇಕು, ಅಡಾಪ್ಟರ್ ಎಷ್ಟಿರಬೇಕು, ಈ ಒಂದು ಕ್ರೈಟೇರಿಯಾ ಮಿನಿಮಮ್ನ ನಾವು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆಯಿತಾ. ನೀವು 20,000 ರೂಪಾಯಿ ತೊಗೊಂಡ್ರೆ ಎಲ್ಲ ಸ್ಪೆಕ್ಸ್ ಇರಬೇಕು, 30,000 ರೂಪಾಯಿ ಕೊಟ್ಟರೆ ಇದಿರಬೇಕು, 50,000 ರೂಪಾಯಿ ಕೊಟ್ಟರೆ ಇದಿರಬೇಕು, ಎಲ್ಲ ಇನ್ ಡೀಟೇಲ್ ನಿಮಗೆ ಕ್ಯಾಪ್ಷನ್ ಕೊಟ್ಟಿದ್ದೀನಿ. ಅದನ್ನು ಕೂಡ ಡೆಫಿನೆಟ್ಲಿ ಚೆಕ್ ಮಾಡಿ. ಮತ್ತು ಐ ಹೋಪ್ ನಿಮಗೆ ಒಂದು ಎಕ್ಸ್ಟ್ರಾ ನಾಲೆಜ್ ಸಿಕ್ಕಿದೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಲಾಂಗ್ ವಿಡಿಯೋ ಆಗಿದ್ರು ಕೂಡ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಇದಷ್ಟು ನಾನು ರಿಸರ್ಚ್ ಮಾಡಿರೋ ಹಾಗೆ, ನಾನು ಜನರಿಂದ ತಿಳ್ಕೊಂಡಿರೋ ಹಾಗೆ ಮತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸ್ಮಾರ್ಟ್ಫೋನ್ಸ್ ಬೈಯಿಂಗ್ ಗೈಡ್ನ ಎಲ್ಲ ಒಂದು ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇದರಲ್ಲಿ ಯಾವುದು ಪಾಯಿಂಟ್ ಏನಾದರೂ ಮಿಸ್ಸಿಂಗ್ ಇದೆ ಅಥವಾ ನಾನು ಹೇಳೋದು ತಪ್ಪು ಅನ್ನಿಸ್ತಾ ಇದೆ ಅಥವಾ ಏನು ನಾನು ಇನ್ನಿದ್ರಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಇದು ನಿಮಗೆ ಕರೆಕ್ಟ್ ಅನಿಸಿದೆಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಇಲ್ಲಿ ತನಕ ನೋಡಿದ್ರೆ ಅಂದರೆ ಲೈಕ್ನ ಮಾಡಿ, ಕಮೆಂಟ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಟೆಕ್ ಕಮ್ಯುನಿಟಿ ಬಳಸೋಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಐ ಹೋಪ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ನಮಸ್ಕಾರ.